Hello everyone, ಎಲ್ರಿಗೂ ನಮಸ್ಕಾರ. Welcome back to Seema's Academy. In this video, we are going to discuss the concept of difference between substitutes and complements. So this is a topic from your microeconomics, second PUC microeconomics, chapter 2, theory of consumer behavior. ಸೊ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳಿಗಿರುವ ವ್ಯತ್ಯಾಸ ಏನು ಅದನ್ನು ನಾವು ಈ ವಿಡಿಯೋನಲ್ಲಿ ಕಲೀಲಿಕ್ಕಿದ್ದೇವೆ. ಓಕೆ, ಸೊ ದಿಸ್ ಈಸ್ ಅ 4 marks ಕ್ವೆಶನ್. ಹಾಗಾಗಿ 4 ಡಿಫ್ರೆನ್ಸಸ್ಸನ್ನು ನಾನಿಲ್ಲಿ ವೈಟ್ ಬೋರ್ಡ್ನಲ್ಲಿ ಬರೆದಿದ್ದೇನೆ. ಸೊ ಅದನ್ನು ನಾವು ಕಲಿಯುವಾಗ ಸೊ ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳಿದರೆ ಬದಲಿ ಸರಕುಗಳು. ಓಕೆ, ಸಬ್ಸ್ಟಿಟ್ಯೂಟ್ ಮೀನ್ಸ್ ವಿಚ್ ಯು ಕ್ಯಾನ್ ಯೂಸ್ ಇನ್ ಪ್ಲೇಸ್ ಆಫ್ ದ ಅದರ್ ಗುಡ್. ಅಂದರೆ ಇಫ್ ನಾಟ್ ದಿಸ್ ದ್ಯಾಟ್. So that is a sentence for substitute good. Now what is if not this that ಅಂತ ಹೇಳಿದ್ರೆ directly come to the example here. First ನೋಡಿ, ಎಕ್ಸಾಂಪಲ್ ಏನು ಕೊಟ್ಟಿದ್ದೇನೆ, ಟೀ ಆ್ಯಂಡ್ ಕಾಫಿ, ಶುಗರ್ ಆ್ಯಂಡ್ ಜಾಗರಿ ಆರ್ ಎಕ್ಸಾಂಪಲ್ಸ್ ಆಫ್ ಸಬ್ಸ್ಟಿಟ್ಯೂಟ್ಸ್. ಅಂದರೆ ಒಂದು ದಿನ ಟೀ ಇಲ್ಲ ಅಂತ ಹೇಳಿದರೆ, ಟೀ ಪೌಡರ್ ಖಾಲಿಯಾಗಿದೆ, ಮುಗ್ದಿದೆ, ಕಾಫಿ ಪೌಡರ್ ಇದೆ ಅಂತ ಹೇಳಿದರೆ ನಾವು ಕಾಫಿ ಕುಡಿಬಹುದು ಅಲ್ವಾ. ಸೊ ಇನ್ ಪ್ಲೇಸ್ ಆಫ್ ಟೀ, ವಿಚ್ ಮೀನ್ಸ್ ಇಫ್ ಟೀ ಇಸ್ ನಾಟ್ ಅವೈಲೇಬಲ್ ಟುಡೇ, ಐ ವಿಲ್ ಡ್ರಿಂಕ್ ಕಾಫಿ. Right, then if there is no sugar today, I can manage with the jaggery. ಶುಗರ್ ಇಲ್ಲ ಇವತ್ತು ಅಂತ ಹೇಳಿದರೆ ಒಂದು ದಿನ ನಾನು ಜಾಗರಿ ಬೆಲ್ಲವನ್ನು ಯೂಸ್ ಮಾಡಬಹುದು. ಸೊ this is an example for substitute goods. Okay, now we'll go to the meaning. Now what does substitute goods say? It refers to those goods which can be used in the place of one another. ಒಂದರ ಬದಲಿಗೆ ಇನ್ನೊಂದನ್ನು ಯೂಸ್ ಮಾಡಬಹುದು, ಬಳಸಬಹುದು ಅಂತ ಸರಕುಗಳಿಗೆ ಗೂಡ್ಸನ್ನು ನಾವು ಏನಂತ ಕರಿತೇವೆ, ಸಬ್ಸ್ಟಿಟ್ಯೂಟ್ ಗೂಡ್ಸ್. ಸೊ ಇಫ್ ಟೀ ಈಸ್ ನಾಟ್ ಅವೈಲೇಬಲ್, ಐ ವಿಲ್ ಡ್ರಿಂಕ್ ಕಾಫಿ. ಆರ್ ಇಫ್ ಶುಗರ್ ಈಸ್ ನಾಟ್ ಅವೈಲೇಬಲ್, ಐ ವಿಲ್ ಯೂಸ್ ಜಾಗರಿ. ಸೊ ದಟ್ ಈಸ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. I hope the meaning is understood. Now, nature of demands. Next one. Now, how is the nature of the demand? Here, in substitute goods, the demand is competitive. So, substitute ಗೂಡ್ಸಿಗಿರುವಂಥ ಡಿಮಾಂಡ್ ಹೇಗಿರುತ್ತೆ, ಸ್ಪರ್ಧಾತ್ಮಕವಾಗಿರುತ್ತೆ, ಕಾಂಪಿಟೇಟಿವ್ ಡಿಮಾಂಡ್ಸ್ ಇರುತ್ತೆ. ಅಂತ ಹೇಳಿದರೆ ಇಫ್ ದ ಡಿಮಾಂಡ್ ಫಾರ್ ಟೀ ಇನ್ಕ್ರೀಸಸ್, so if the demand for tea increases, the demand for coffee will come down. ಯಾಕಂತ ಹೇಳಿದರೆ ಒಂದು ಕನ್ಸ್ಯೂಮರನ್ನು ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ಇಫ್ ಅ ಕನ್ಸ್ಯೂಮರ್ ಈಸ್ ಪರ್ಚೇಸಿಂಗ್ ಟೀ ಆಲ್ವೇಸ್, ಡೆಫಿನೆಟ್ಲಿ ಅವನು ಕಾಫಿಯನ್ನು ಪರ್ಚೇಸ್ ಮಾಡೋದಿಲ್ಲ. ಯಾರು ಕೂಡ ಟೀ ಕಾಫಿ ಒಟ್ಟಿಗೆ ಕುಡಿಯಲ್ಲ ಅಲ್ವಾ, ಒಂದು ಟೀ ಪ್ರಿಫರ್ ಮಾಡ್ತಾರೆ ಅಥವಾ ಕಾಫಿ ಪ್ರಿಫರ್ ಮಾಡ್ತಾರೆ. ಸೊ ಹಿಯರ್ ದ ಡಿಮಾಂಡ್ ಈಸ್ ಕಾಂಪಿಟೇಟಿವ್ ಫಾರ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ವೈ? ಬಿಕಾಸ್ ಇಫ್ ದ ಡಿಮಾಂಡ್ ಫಾರ್ ಒನ್ ಗೂಡ್ ಇನ್ಕ್ರೀಸಸ್, ದ ಡಿಮಾಂಡ್ ಫಾರ್ ಅನದರ್ ಗೂಡ್ ವಿಚ್ is substitute, that decreases. All right, so second point is done. Now what is the relation of price and the quantity demanded? Now the price of one substitute has positive relationship with the quantity demanded of another good. Let me give you an example. See, let us assume that the price of tea is 15 rupees. Okay, let us assume the price of tea is 15 rupees and the price of coffee is let us say 7. Now which one will you prefer? ಟೀ ಪರ್ಚೇಸ್ ಮಾಡೋದು ಕನ್ಸ್ಯೂಮರ್ ಪ್ರಿಫರ್ ಮಾಡ್ತಾನಾ ಅಥವಾ ಕಾಫಿ ಪರ್ಚೇಸ್ ಮಾಡೋದು ಪ್ರಿಫರ್ ಮಾಡ್ತಾನಾ? ಇಫ್ ಯು ಲುಕ್ ಎಟ್ ದ ಪ್ರೈಸ್, ಎಲ್ಲಿ ಬೆಲೆ ಕಡಿಮೆ ಇದೆ ಅದನ್ನು ಹೆಚ್ಚಾಗಿ ಕನ್ಸ್ಯೂಮರ್ ಪ್ರಿಫರ್ ಮಾಡ್ತಾನೆ ಅಂತ ನಾವು ಲಾ ಆಫ್ ಡಿಮಾಂಡ್ನಲ್ಲಿ ಕಲ್ತಿದ್ದೇವೆ. ಸೊ ದಟ್ ಈಸ್ ವೈ ಇಫ್ tea is 15 rupees and coffee is 7 rupees, definitely the consumer will go for coffee, right? So ಹಾಗಂತ ಹೇಳಿದರೆ if the price of one substitute or one commodity increases, the quantity demanded of the another substitute that increases. ಅಂದರೆ ಪಾಸಿಟಿವ್ ರಿಲೇಶನ್ಶಿಪ್. ಇದರ ಬೆಲೆ ಹೆಚ್ಚಾದಾಗೆ, ಒಂದು ಸಬ್ಸ್ಟಿಟ್ಯೂಟ್ನ ಬೆಲೆ ಹೆಚ್ಚಾಗ್ತಾ ಹೋದಂಗೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಏನಿದೆ ಅದರ ಕ್ವಾಂಟಿಟಿ ಡಿಮಾಂಡೆಡ್, ಬೇಡಿಕೆ ಹೆಚ್ಚಾಗುತ್ತೆ. ಸೊ ದಟ್ ಈಸ್ ವೈ ದ ಪ್ರೈಸ್ ಆಫ್ ಒನ್ ಸಬ್ಸ್ಟಿಟ್ಯೂಟ್ ಹ್ಯಾಸ್ ಪಾಸಿಟಿವ್ ರಿಲೇಶನ್ಶಿಪ್ ವಿತ್ ಕ್ವಾಂಟಿಟಿ ಡಿಮಾಂಡೆಡ್ ಆಫ್ another good. I hope this is also understood. Now examples I have written:
Tea and coffee is an example. Sugar and jaggery is also an example. Now most of students sometimes write salt and sugar. Example ಕೇಳಿದ್ರೆ substitute goods ಗೆ 1 mark ಗೆಲ್ಲ salt and sugar ಅಂತ ಬರೀತಾರೆ. Now you tell me, is this the correct answer? No. Salt and sugar are opposite. Salt ನ ಬದಲಿಗೆ sugar ಯೂಸ್ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಇಲ್ಲ ಅಲ್ವಾ. ಸೊ ಈ ಥರ ಎಕ್ಸಾಂಪಲ್ಸ್ ಅನ್ನು ಕೊಡಬೇಡಿ. ಸೊ ವಾಟ್ ಈಸ್ ಸಬ್ಸ್ಟಿಟ್ಯೂಟ್? ಯಾವುದರ ಬದಲಿಗೆ ಇನ್ನೊಂದು ಗೂಡ್ಸನ್ನು ಯೂಸ್ ಮಾಡ್ಬೋದು, ಗೂಡನ್ನು ಯೂಸ್ ಮಾಡ್ಬೋದು, ಅದನ್ನು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಕರಿತೇವೆ. ಸೊ ಟು ಸಮ್ ಅಪ್ ಕ್ವಿಕ್ಲಿ, the meaning is it refers to those goods which can be used in the place of one another. And how is the nature of demand? It is competitive. Then what is the relationship between price of one substitute and the quantity demanded of another good? It is positive relationship, which means if the price of one good increases, the quantity demanded of another good also increases. Then examples: tea and coffee, sugar and jaggery. ಬೇರೆ ಏನಾದರೂ ಎಕ್ಸಾಂಪಲ್ ಗೊತ್ತಿದ್ರೆ ನೀವು ಅದನ್ನು ಕಾಮೆಂಟ್ಸಲ್ಲಿ ನನಗೆ ಹೇಳ್ಬೋದು. ಓಕೆ, ಕಮಿಂಗ್ ಟು ದ ಕಾಂಪ್ಲಿಮೆಂಟರಿ ಗೂಡ್ಸ್. ನಾವು ಕಾಂಪ್ಲಿಮೆಂಟರಿ ಗೂಡ್ಸ್, first we shall see the example. Car and petrol, board and chalk, all these are the examples of complementary goods. Now why these are the examples of complementary goods ಅಂತ ಹೇಳಿದ್ರೆ, if the demand for car increases, what happens to the demand for petrol? It also has to increase. Similarly, board, if the demand for board increases, the demand for chalk will also increase. And we have to use these two goods together. car ಅನ್ನು ಯೂಸ್ ಮಾಡಬೇಕಾದ್ರೆ ನೀವು ಕಾರ್ ಆ್ಯಂಡ್ ಪೆಟ್ರೋಲ್ ಎರಡು ಕೂಡ ನೀವು ಒಟ್ಟಿಗೆ ಯೂಸ್ ಮಾಡಬೇಕಾಗುತ್ತೆ. if I have to teach, I have to use board and chalk together. Correct? So such goods are called as complementary goods. So it refers to those goods which are used together. ಎರಡು ಗೂಡ್ಸನ್ನು ನಾವು ಒಟ್ಟಿಗೆ ಯೂಸ್ ಮಾಡಿದರೆ ಆ ಗೂಡ್ಸ್ಗಳನ್ನು ನಾವು ಕಾಂಪ್ಲಿಮೆಂಟರಿ ಗೂಡ್ಸ್ ಅಥವಾ ಪೂರಕ ಸರಕುಗಳು ಅಂತ ಕರಿತೇವೆ. Now what is the nature of demand here? They have joint demand. Joint demand ಅಂತ ಹೇಳಿದರೆ, if the demand for car increases, demand for petrol also increases. Similarly, if the demand for board increases, demand for chalk also goes up. So that is what it has, joint demand. Substitutes alli it has competitive demand. So complementary goods ಏನಿದೆ, it is the opposite of substitute goods ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ, then what is the relationship between the price of the complementary goods and the quantity demanded of the other good? So here we have negative relationship. While in substitute good I told there was positive relationship, but illi there will be negative relationship. See, ಯಾಕೆ negative relationship ಅಂತ ಹೇಳಿದ್ರೆ, let us take the example of this car and petrol only. Let us assume that day by day the price of petrol is increasing, which is not an assumption, anyhow it is true also. Okay, so day by day what is happening? petrol na price ಏನಾಗ್ತಿದೆ, ಏರಿಕೆ ಆಗ್ತಾ ಇದೆ. ಸೊ ಹೆಚ್ಚು ಜನ ಕಾರ್ ತಗೋಬಹುದು ಅಂತ ಅನಿಸ್ತದ ನಿಮಗೆ? ಡಿಮಾಂಡ್ ಕಾರಿಗೆ ಏನಾಗ್ಬೋದು, ಇನ್ನೂ ಇನ್ಕ್ರೀಸ್ ಆಗ್ಬೋದಾ? ಇಲ್ಲ, ಡೆಫಿನೆಟ್ಲಿ ಏನಾಗುತ್ತೆ, ದ ಕ್ವಾಂಟಿಟಿ ಡಿಮಾಂಡೆಡ್ ಫಾರ್ ದ ಕಾರ್ಸ್ ಆರ್ ಕಮಿಂಗ್ ಡೌನ್, ವಿಲ್ ಕಮ್ ಡೌನ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಪೆಟ್ರೋಲ್, ಪ್ರೈಸಸ್ ಆಫ್ ಪೆಟ್ರೋಲ್. There is a decrease in the quantity demanded of car. So if you see there is one increase and one decrease, idanna ನಾವು negative relationship ಅಥವಾ inverse relationship ಅಂತ ಕರಿತೇವೆ. So in complementary goods, the price of complementary goods have negative relationship with the quantity demanded of another good. I hope the concept of complementary good is understood. So if you can give me another example for complementary good, I would be happy to see it in the comment section. So that is it for today's video. There is one more concept, last concept left under this chapter. The video will be posted soon, and then we are winding up with this theory of consumer behavior. Thank you so much for watching. If you find the content useful, please do like, share, comment and subscribe to my channel, Seema's Academy. See you in the next video. Till then, bye, take care, namaste.